ಗುಡ್ ನ್ಯೂಸ್. ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್. ಇನ್ಮುಂದೆ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರುತ್ತೆ 1,000 ರೂಪಾಯಿ. ಅರೆ ಇವ್ರೇನಪ್ಪ, ಮೊನ್ನೆ ತಾನೇ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಅಕ್ಕಿ, ಬೇಳೆ, ಸಕ್ಕರೆ, ಎಣ್ಣೆ, ಉಪ್ಪು ಕೊಡ್ತಾರೆ ಅಂತ ಹೇಳಿ ಇದೀಗ 1,000 ರೂಪಾಯಿ ಬರುತ್ತೆ. ಮತ್ತೆ ಇದೇನ್ ಹೊಸ ಸುದ್ದಿ ಹೇಳ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ? ಹಾಗಿದ್ರೆ ಇಲ್ಲಿ ಕೇಳಿ. ನಿಮ್ಮ ಬಳಿಯೂ ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದು ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯವನ್ನ ಪಡೆಯುತ್ತಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹೌದು, 2025ರಲ್ಲಿ ಪಡಿತರ ಚೀಟಿ ಸುಧಾರಣೆಗಳು ವೇಗವನ್ನು ಪಡೆದುಕೊಂಡಿವೆ. ಅರ್ಹ ಕುಟುಂಬಗಳಿಗೆ 1,000 ರೂಪಾಯಿ ಮಾಸಿಕ ನೇರ ಪ್ರಯೋಜನ ವರ್ಗಾವಣೆ ಬಗ್ಗೆ ಅನೇಕ ಚರ್ಚೆಗಳು ನಡೆಯುತ್ತಿವೆ. ಈ ಚರ್ಚೆ ನಡೆಯಲು ಕಾರಣ ಏನಪ್ಪಾ ಅಂದ್ರೆ, ಭೌತಿಕ ಪಡಿತರ ವಿತರಣೆ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವಾಗ ಊಹಿಸಲಾದ ಕ್ರಮ ಇದಾಗಿದೆ. ಅಂದ್ರೆ ನಿಮಗೆ ನೇರವಾಗಿ ಅಕ್ಕಿ, ಗೋಧಿ, ಬೇಳೆ ಅಂತ ಸಬ್ಸಿಡಿ ರೂಪದಲ್ಲಿ ಕೊಡಲಾಗುತ್ತಿರುವ ಆಹಾರ ಧಾನ್ಯದ ಬದಲಿಗೆ 1,000 ರೂಪಾಯಿ ನೀಡುವ ಬಗ್ಗೆ ಚರ್ಚೆ ನಡೆಯಲಾಗುತ್ತಿದೆ. ಹೌದು, ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದ ಬಡ ಕುಟುಂಬಗಳು ತಮ್ಮ ಆಹಾರ ಮತ್ತು ಅಗತ್ಯತೆಗಳನ್ನು ನಿರ್ವಹಿಸಲು ಸರ್ಕಾರವು ಈ ವಿಧಾನದಿಂದ ಅವರಿಗೆ ಆರ್ಥಿಕವಾಗಿ ಬೆಂಬಲ ನೀಡುವ ಗುರಿಯನ್ನ ಹೊಂದಿದೆ. ಇನ್ನು ಪಡಿತರ ಚೀಟಿ 2025ರ ಸುಧಾರಣೆಯು ಭಾರತದ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಆಧುನೀಕರಿಸುವುದರ ಬಗ್ಗೆ ವ್ಯಾಪಕ ಚರ್ಚೆಗಳಲ್ಲಿಯೂ ಕೂಡ ಇದು ಒಂದಾಗಿದೆ. ಆಹಾರ ವಿತರಣೆಯ ಪಾರದರ್ಶಕತೆಯನ್ನ ಸುಧಾರಿಸುವುದು, ಸೋರಿಕೆಯನ್ನ ಕಡಿಮೆ ಮಾಡುವುದು ಮತ್ತು ಪ್ರಯೋಜನಗಳು ಸರಿಯಾದ ಮನೆಗಳಿಗೆ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವುದರ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ. ಈ ಸುಧಾರಣೆಯ ಅಡಿಯಲ್ಲಿ ಹೆಚ್ಚು ಚರ್ಚಿಸಲಾದ ಪ್ರಸ್ತಾಪಗಳಲ್ಲಿ ಒಂದಾದ ಸಬ್ಸಿಡಿ ಆಹಾರ ಧಾನ್ಯಗಳ ಬದಲಿಗೆ ಅಥವಾ ಹೆಚ್ಚುವರಿಯಾಗಿ ಡಿಬಿಟಿ ಮೂಲಕ ಅರ್ಹ ಪಡಿತರ ಚೀಟಿದಾರರಿಗೆ ನೇರ ನಗದು ಸಹಾಯಕವಾಗಿ ತಿಂಗಳಿಗೆ 1,000 ರೂಪಾಯಿ ಒದಗಿಸುವುದು ಸೇರಿದೆ. ಇನ್ನು 2026ರಿಂದ ಪ್ರತಿಯೊಬ್ಬ ಪಡಿತರ ಚೀಟಿ ಹೊಂದಿರುವವರು ತಿಂಗಳಿಗೆ 1,000 ರೂಪಾಯಿ ಪಡೆಯುತ್ತಾರೆ ಎಂದು ದೃಢೀಕರಿಸುವ ಯಾವುದೇ ರಾಷ್ಟ್ರವ್ಯಾಪಿ ಅಧಿಕೃತ ಅಧಿಸೂಚನೆ ಈವರೆಗೆ ಬಂದಿಲ್ಲ. ಆದಾಗ್ಯೂ ಇತ್ತೀಚಿನ ವರ್ಷಗಳಲ್ಲಿ ಇದೇ ರೀತಿಯ ಡಿಬಿಟಿ ಆಧಾರಿತ ಆಹಾರ ಸಬ್ಸಿಡಿ ಪೈಲಟ್ ಮತ್ತು ನಗದು ವರ್ಗಾವಣೆ ಚರ್ಚೆಗಳು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ನಡೆದಿವೆ. ಕೆಲವು ರಾಜ್ಯಗಳು ಈಗಾಗಲೇ ಭೌತಿಕ ಪಡಿತರ ವಿತರಣೆಯನ್ನು ನಗದು ವರ್ಗಾವಣೆಯೊಂದಿಗೆ ಬದಲಾಯಿಸುವ ಪ್ರಯೋಗವನ್ನು ಮಾಡಿವೆ. ಆನ್ಲೈನ್ನಲ್ಲಿ ಚರ್ಚಿಸಲಾಗುತ್ತಿರುವ 1,000 ರೂಪಾಯಿಯ ಅಂಕಿಅಂಶವು ಸಾರ್ವತ್ರಿಕವಾಗಿ ಅನುಮೋದಿತ ಪ್ರಯೋಜನವಲ್ಲ. ಅದು ಅಂದಾಜು ಅಥವಾ ಪ್ರಸ್ತಾವಿತ ಮೊತ್ತ ಎಂದು ನಂಬಲಾಗಿದೆ. ಭವಿಷ್ಯದಲ್ಲಿ ಅಂತಹ ಯೋಜನೆಯನ್ನ ಜಾರಿಗೆ ತಂದರೆ ಅರ್ಹತೆಯು ಪಡಿತರ ಚೀಟಿ ವರ್ಗ ಮತ್ತು ಆದಾಯದ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಈಗಾಗಲೇ ಒಳಗೊಳ್ಳಲ್ಪಟ್ಟ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಆದ್ಯತೆ ನೀಡಲಾಗುವುದು. ಅನುಮೋದನೆ ದೊರೆತರೆ 1,000 ರೂಪಾಯಿ ಮಾಸಿಕ ಪ್ರಯೋಜನವನ್ನು ನೇರವಾಗಿ ಪಡಿತರ ಚೀಟಿದಾರರ ಲಿಂಕ್ಡ್ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ. ನಿಖರವಾದ ಫಲಾನುಭವಿ ಗುರುತನ್ನ ಖಚಿತಪಡಿಸಿಕೊಳ್ಳಲು ಆಧಾರ್ ಆಧಾರಿತ ದೃಢೀಕರಣವು ಕಡ್ಡಾಯವಾಗಿರುತ್ತದೆ. ಇತರ ಡಿಬಿಟಿ ಯೋಜನೆಗಳಂತೆಯೇ ಪಾವತಿಗಳನ್ನು ನಿಗದಿತ ಮಾಸಿಕ ವೇಳಾಪಟ್ಟಿಯಲ್ಲಿ ಜಮೆ ಮಾಡಲಾಗುತ್ತದೆ. ಹಾಗಾಗಿ ಪ್ರಸ್ತುತ ಪಡಿತರ ಚೀಟಿ ಹೊಂದಿರುವವರು ತಮ್ಮ ಪಡಿತರ ಚೀಟಿ ವಿವರಗಳು, ಆಧಾರ್ ಲಿಂಕ್ ಮತ್ತು ಬ್ಯಾಂಕ್ ಖಾತೆ ಮಾಹಿತಿಯು ನಿಖರವಾಗಿದೆ ಮತ್ತು ನವೀಕರಿಸಲ್ಪಟ್ಟಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಅಂದ್ರೆ ಈ ಕೆವೈಸಿ ಕಂಪ್ಲೀಟ್ ಆಗಿದೆಯಾ ಅಂತ ಖಚಿತಪಡಿಸಿಕೊಳ್ಳಿ. ಈ ಸಿದ್ಧತೆಯು ಭವಿಷ್ಯದ ಯಾವುದೇ ಡಿಬಿಟಿ ಆಧಾರಿತ ಯೋಜನೆಗೆ ಸಹಾಯಕವಾಗಿದೆ. ಪಡಿತರ ಚೀಟಿ ಹೊಂದಿರುವವರಿಗೆ ಪ್ರಮುಖ ಮಾಹಿತಿ ಇದಾಗಿದೆ. ಇನ್ನು 2025ರ ಪಡಿತರ ಚೀಟಿ ಸುಧಾರಣೆಯ ಅಡಿಯಲ್ಲಿ 1,000 ರೂಪಾಯಿ ಮಾಸಿಕ ನೇರ ಪ್ರಯೋಜನದ ಕಲ್ಪನೆಯು ಗಮನ ಸೆಳೆಯುತ್ತಿದೆ. ಇನ್ನು ಮುಖ್ಯವಾಗಿ ಇದು ಇನ್ನೂ ರಾಷ್ಟ್ರವ್ಯಾಪಿ ದೃಢೀಕೃತ ಯೋಜನೆಯಾಗಿಲ್ಲ. ಇದು ಎಲ್ಲಾ ಕುಟುಂಬಗಳಿಗೆ ಅನುಮೋದಿತ ಪ್ರಯೋಜನಕ್ಕಿಂತ ಹೆಚ್ಚಾಗಿ ಆಹಾರ ಸಬ್ಸಿಡಿ ವಿತರಣೆಯನ್ನು ಸುಧಾರಿಸುವ ಬಗ್ಗೆ ನಡೆಯುತ್ತಿರುವ ಚರ್ಚೆಗಳನ್ನ ಪ್ರತಿಬಿಂಬಿಸುತ್ತದೆ. ನೋಡಿದ್ರಲ್ಲ, ನಿಮ್ಮ ಬಳಿಯೂ ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದರೆ ಸರ್ಕಾರದ ಈ ಹೊಸ ಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಮರೆಯದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೂ ಈಗಲೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡುವ ಮೂಲಕ ಅವರಿಗೂ ಈ ಮಾಹಿತಿಯನ್ನ ತಲುಪಿಸಿ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನೂ ಇಂಥ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.